ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಹುನಗುಂದ ಇಲ್ಕಲ್ ಅವಳಿ ತಾಲೂಕಿನ ವತಿಯಿಂದ ಮಹಾಶರಣೆ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನ ಇಲ್ಕಲ್ ನಗರದ ಎಪಿಎಂಸಿ ಆವರಣದಲ್ಲಿರುವ ಹೇಮಾರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಳಗ್ಗೆ ಹೇಮಾರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಲ್ಲಮ್ಮ ಮತ್ತು ವೇಮನರಿಗೆ ಗೌರವ ಸಲ್ಲಿಸಲಾಯಿತು. ವಿಜಯ ಮಹಂತ ರಕ್ತ ಕೇಂದ್ರ ಮತ್ತು ರಾಮನಗೌಡ ಆಸ್ಪತ್ರೆ ರಕ್ತ ಕೇಂದ್ರ ಮುಧೋಳ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ ನೂರಾರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಗಮನ ಸೆಳೆದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತಿಯ ಬಗ್ಗೆ ಯುವಕರು ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ತಾಯಿ ಮಲ್ಲಮ್ಮನವರ ಜಯಂತಿ ಮೇ 10, 2025ರಂದು ಎಲ್ಲರೂ ನಮ್ಮ ಸಮಾಜದವರು ಅವ್ರವ್ರ ಊರುಗಳಲ್ಲಿ ಅವ್ರವ್ರ ಮನೆಗಳಲ್ಲಿ ಮತ್ತು ತಾಲೂಕಿನ ಎಲ್ಲ ಕಚೇರಿಗಳಲ್ಲಿ ಆಲ್ರೆಡಿ ಜಯಂತಿ ಆಚರಣೆ ಆಗಿದೆ. ಇದು ಪ್ರಥಮ ಬಾರಿಗೆ ನಾವೇನು ಮಾಡಿದ್ದೀವಿ, ಒಂದು ಸಮಿತಿ ವತಿಯಿಂದ ನಮ್ಮ ಸಮಾಜದ ಎಲ್ಲ ಜನಾಂಗವನ್ನು ಒಂದು ಸ್ಥಳದಲ್ಲಿ ಸೇರಿಸಿ ಒಂದು ವಿಭಿನ್ನವಾಗಿ ಒಂದು ಆಚರಣೆ ಮಾಡ್ಬೇಕಂತಂದು ಇವತ್ತಿನ ದಿನ 1/6/2025ರಂದು ಈ ಜಯಂತಿ ನೆರವೇರ್ತಾ ಇದೆ. ಅದಕ್ಕೆ ಇಷ್ಟು ಅಭೂತಪೂರ್ವವಾಗಿ ಈಗ ಆಲ್ರೆಡಿ ಅದಕ್ಕೊಂದು ಸಕ್ಸಸ್ ಸಿಕ್ಕಿದೆ. ಇಷ್ಟು ಜನ ಸೇರಿರೋದು ಭಾಳ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ, ಜಯಂತಿ ಆಚರಣೆಯ ಪ್ರಯುಕ್ತ ಇವತ್ತು ರಕ್ತದಾನ ಶಿಬಿರನೂ ಆಯೋಜಿಸಿದ್ದೀವಿ. ರಕ್ತದಾನದಲ್ಲಿ ಈಗಾಗಲೇ 50ರ ಆಸ್ಪಾಸು ಜನ ರಕ್ತದಾನ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಆಮೇಲೆ ಇನ್ನೂ ಯಾರಾದರೂ ರಕ್ತದಾನಿಗಳಿದ್ರು ಇನ್ನೂ ಸಂಜೆ 5 ಗಂಟೆವರೆಗೂ ಟೈಮ್ ಇರುತ್ತೆ. ಮತ್ತೆ ಯಾರು ನಿಮ್ಮ ಗೆಳೆಯರು ಬಂಧು ಬಳಗದವ್ರು ಇನ್ನೂ ಬರೋರು ಇದ್ರಂದ್ರೆ ಕರೆಸಿ ಅದನ್ನ ಆಗಂತ ವ್ಯವಸ್ಥೆ ಮಾಡ್ರಿ. ಇದಾದ್ಮೇಲೆ ಬೆಳಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಆಗಲೇ ಬೆಳಗ್ಗೆ ಅಭಿಷೇಕ ಎಲ್ಲ ಆಗಿದೆ. ಈ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಸೊ ಇನ್ನೂ ಯಾರಾದರೂ ಬರೋರಿದ್ರೆ ನೀವೆಲ್ಲ ಸ್ವಲ್ಪ ದಯಮಾಡಿ ಅವ್ರಿಗೆ ಕರೆಸಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಇನ್ನೂ ಹೆಚ್ಚಿಗೆ ಈ ಒಂದು ಅಭೂತಪೂರ್ವ ಗೆಲುವನ್ನು ಈ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಎಲ್ಲ ಪದಾಧಿಕಾರಿಗಳ ವತಿಯಿಂದ. ದಾಸನಾಗಿ ವೇಶ್ಯರ ಸಹವಾಸದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮನಪರಿವರ್ತನೆ ಮಾಡಿ ಒಬ್ಬ ದೊಡ್ಡ ಸಾಧಕನನ್ನಾಗಿ ಮಾಡಿರ್ತಕ್ಕಂಥ ಒಬ್ಬ ಮಹಿಳೆ ಹೇಮಾರೆಡ್ಡಿ ಮಲ್ಲಮ್ಮ. ಇಂಥ ಒಂದು ತ್ಯಾಗಬುದ್ಧಿ ಇರತಕ್ಕಂಥ ಹೇಮಾರೆಡ್ಡಿ ಮಲ್ಲಮ್ಮ ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾಳೆ ಅನ್ನೋದಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತದೆ. ಅದೇ ರೀತಿ ನಾವು ಈ ನಮ್ಮ ಸಮಾಜ ಅಂತಕ್ಕಂಥದ್ದು ನಮ್ಮದು ಒಂದು ವೀರ ಪರಂಪರೆ ನಮ್ಮದು. ಎಲ್ಲ ಸಮಾಜದ ಬಾಂಧವಗಳಲ್ಲಿ ನಮಗೆ ಪ್ರತಿಷ್ಠಾತವಾದ ಗೌರವ ಐತೆ. ಆದರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಂಥ ದೊಡ್ಡ ಜವಾಬ್ದಾರಿ ನಮ್ಮ ಯುವಕ ಮಿತ್ರರಲ್ಲಿ ಐತೆ. ಹೆಚ್ಚಾಗಿ ದುಶ್ಚಟಗಳಿಗೆ ದಾಸರಾಗದೆ ಮತ್ತು ನಮ್ಮ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುವ ವ್ಯಕ್ತಿಗಳ ಗಮನವನ್ನು ಅವರ ವಿಚಾರಗಳನ್ನು ನಾವು ನಮ್ಮ ಸಮಾಜದಲ್ಲಿ ಅಳವಡಿಸಿಕೊಳ್ಳದೆ ಬೇರೆಯವರ ಮಾತಿಗೆ ಕೇಳಿಬಿಡದೆ ಮತ್ತು ಇಂಥ ಯಾವುದೇ ಕಾರ್ಯಕ್ರಮಗಳು ಬಂದಾಗ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಎಲ್ಲರೂ ಸಹೃದಯದಿಂದ ಇಂಥ ಕಾರ್ಯಕ್ರಮದಲ್ಲಿ ತನು ಮನು ಧನ ಮತ್ತು ಹೆಚ್ಚಾಗಿ ತಮ್ಮ ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟು ಯುವಕರಿಗೆ ಸಹಕಾರ ಕೊಟ್ಟರೆ ಇನ್ನೂ ಮುಂದೆ ಇಂಥ ದೊಡ್ಡ ಕಾರ್ಯಕ್ರಮಗಳು ನಡೀತವಂತೆ ಆಶಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವ ಪೂಜೆಗೆ ನಾನೇ ಯೋಗ್ಯ, ನನ್ನೇ ಪ್ರಥಮವಾಗಿ ಪೂಜಿಸಿ ಎಂದು ಗಜಾನನನ್ನು ನಾವು ಯಾವ ರೀತಿ ಪೂಜೆ ಮಾಡಲಿಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೋ ಆ ಅರ್ಹತೆ ಪಡೆದುಕೊಂಡಿರ್ತಕ್ಕಂಥ ಆ ಗಜಾನನಿಗೆ ಮಾನಸ ಪುತ್ರನಾಗಿ ಪಡೆದಿರ್ತಕ್ಕಂಥ ತಾಯಿ ಪಾರ್ವತಿ ಅಂತ ಮಗನನ್ನು ಪಡೆದು ಪುನೀತಳಾದ. ಅದೇ ರೀತಿ ಕುರಿ ಕಾಯ್ತಕ್ಕಂಥ ಕಾಳಿದಾಸ ಜ್ಞಾನವಿಲ್ಲದವನಿಗೆ ಓಂ ಅಂತಕ್ಕಂಥ ಒಂದು ಜ್ಞಾನದ ಅಕ್ಷರವನ್ನು ಆತನ ನಾಲಿಗೆಯಿಂದ ಬರೆದು ಒಳ್ಳೆ ಜ್ಞಾನ ಕಳಿಸಿ
ಕಾಳಿಕಾದೇವಿ ಆತನ ಬಾಯಿಯಿಂದ ಆ ದೇವಿ ನಾಮ ಸ್ಮರಣೆಗಳನ್ನು ಹೊರಬಿಚ್ಚಿ ನಿಮ್ಮೆಲ್ಲರಿಗೆ ಅಂತ ಕಾಳಿದಾಸನಂತ ಮಗನನ್ನು ಪಡೆದು ಆ ಕಾಳಿಕಾದೇವಿ ಪುನೀತರಾದರು. ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ವ್ಯಸನ ಭರಿತನಾದಂಥ ವೇಮಾನಂದನನ್ನ ವ್ಯಸನ ಮುಕ್ತನನ್ನಾಗಿ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದ ನೀಡಿಸಿ ಅವನನ್ನು ಮಹಾಯೋಗಿ ವೇಮಾನಂದನನ್ನಾಗಿ ಮಾಡಿದಂಥ ಪುಣ್ಯಾತ್ಮೆ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರಿರ್ತಂಥ ಮಹಾತಾಯಿಯ ಈ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಬಹಳ ಹೃದಯ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸಿ. ಮೆರವಣಿಗೆ ಮೊನ್ನೆ ಗೋನಾಳ ಕಾರ್ಯಕ್ರಮ ದಿನ ವೇದಿಕೆ ಫಂಕ್ಷನ್ನೂ ಆಗಿದೆ, ಅಲ್ಲಿಂದ ಮತ್ತು ಮೆರವಣಿಗೆನೂ ಆಗಿದೆ. ವರ್ಷದಲ್ಲಿ 2 ಸಲ ಮೆರವಣಿಗೆ ಮಾಡೋದು ತುಂಬ ಕಷ್ಟದ ಕೆಲಸ, ಅದು ಆಗದೆ ಇರೋದಂತ ಹೇಳಿ ಏನರ ವಿಶಿಷ್ಟವಾಗಿ ಮಾಡೋಣಂತ ಚರ್ಚೆ ಮಾಡಿದಾಗ ಒಂದು ರಕ್ತದಾನ ಶಿಬಿರ, ಆಮೇಲೆ ಅಭಿಷೇಕ ಕಾರ್ಯಕ್ರಮ, ಅನ್ನಪ್ರಸಾದ ಇಷ್ಟು ಮಾಡಿಕೊಂಡು ಈ ವರ್ಷ ಜಯಂತಿ ಸಂಕ್ಷಿಪ್ತವಾಗಿ ಸರಳವಾಗಿ ಮುಗಿಸೋಣಂತ ತೀರ್ಮಾನಿಸಿದ್ರು. ಎಲ್ಲರೂ ಸೇರಿ ಹಿರಿಯರನ್ನು ಇದೇ ಸಲಹೆ ಕೊಟ್ಟರು. ಹಾಗಾಗಿ ನಾವು ಮೆರವಣಿಗೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇದು ರಕ್ತದಾನ ಶಿಬಿರ, ಅನ್ನಪ್ರಸಾದ, ಅಲ್ಲಿಂದ ಇದು ಅಭಿಷೇಕ ಕಾರ್ಯಕ್ರಮ ಇಷ್ಟು ಮಾತ್ರ ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ರೆಡ್ಡಿ ಸರ್ವೆ ಫಾರ್ಮ್ ಅಂತ ಮಾಡಿದ್ದೀವಿ. ಒಂದು ನಮ್ಮ ಹುನಗುಂದ ಇಳಕಲ್ ತಾಲೂಕಲ್ಲಿ ಒಟ್ಟು 60 ಹಳ್ಳಿಯಲ್ಲಿ ನಮ್ಮ ರೆಡ್ಡಿ ಸಮಾಜ ಇದೆ. ಆ 60 ಹಳ್ಳಿಗೂ ಎಲ್ಲ ಹಳ್ಳಿಗೂ ರೆಡ್ಡಿ ಸರ್ವೆ ಫಾರ್ಮ್ ಮುಟ್ಟಿಸಿದ್ದೀವಿ. ಅವರು ಎಲ್ಲ ಫಾರ್ಮ್ನು ತುಂಬಿಬಿಟ್ಟು ರೆಡ್ಡಿ ಬ್ಯಾಂಕಲ್ಲಿ, ಇಳಕಲ್ ರೆಡ್ಡಿ ಬ್ಯಾಂಕ್ನಲ್ಲಿ ದಯವಿಟ್ಟು ಆ ಊರು ಹಳ್ಳಿಯವರು ಆ ರೆಡ್ಡಿ ಫಾರ್ಮ್ ಒಂದು ಭರ್ತಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಅದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಹಿಂದೂ ರೆಡ್ಡಿ ಅಂತಲೇ ಬರ್ಸಿದ್ರೆ 3A ಅನುಕೂಲ ಆಗುತ್ತೆ ನಮ್ಗೆ ಮೀಸಲಾತಿಗೆ. ಕೆಲವೊಬ್ಬರು ಲಿಂಗಾಯತ್ ರೆಡ್ಡಿ, ವೀರಶೈವ ರೆಡ್ಡಿ ಅಂತ ಬರೆಸ್ತಾ ಇದ್ದಾರೆ. ಅದು ಈ ಲಿಂಗಾಯತ್ ರೆಡ್ಡಿ, ವೀರಶೈವ ರೆಡ್ಡಿ ಅಂತ ಬರೆಸಿದ್ರೆ 3A ಸಿಗೋದಿಲ್ಲ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ, ಮುಂದಿನ ಭವಿಷ್ಯದಲ್ಲಿ. ಅದಕ್ಕಾಗಿ ಎಲ್ಲರೂ ಹಿಂದೂ ರೆಡ್ಡಿ ಅಂತಲೇ ಫಾರ್ಮಲ್ಲಿ ತುಂಬಿಕೊಡಿ. ಮುಂದೆ ಸೆಂಟ್ರಲ್ ಗೌರ್ಮೆಂಟಿಂದ, ಕೇಂದ್ರ ಸರ್ಕಾರದಿಂದನೂ ಒಂದು ಸರ್ವೆ ಮಾಡ್ತಾ ಇದ್ದಾರೆ, ಜಾತಿ ಗಣತಿ ಸರ್ವೆ ನಡೀತಾ ಇದೆ. ಅವಾಗೂ ಅದರ ಬಗ್ಗೆ ತುಂಬ ಎಲ್ಲರಿಗೆ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೋಬೇಕಂತ ನಮ್ಮ ಸಮಿತಿಯಿಂದ ಚರ್ಚೆ ಆಗಿದೆ. ಹಾಗಾಗಿ ಎಲ್ಲರೂ 3A ಸಿಗಬೇಕಂದ್ರೆ ನಮ್ಮ ಮಕ್ಕಳಿಗೆ 3A ಕ್ಯಾಟಗರಿ ಸಿಗಬೇಕಂದ್ರೆ ಹಿಂದೂ ರೆಡ್ಡಿ ಅಂತಲೇ ಬರೆಸ್ಬೇಕಂತ ಎಲ್ಲರಲ್ಲೂ ಕಳಕಳಿಯ ವಿನಂತಿ. ಮತ್ತು ಇನ್ನೊಂದಂದರೆ ಈಗ ಆಲ್ರೆಡಿ ರೆಡ್ಡಿ ಫಾರ್ಮ್ ಏನು ಕೊಟ್ಟಿದ್ದೀವಿ, ಸರ್ವೆ ಫಾರ್ಮ್, ಅದೊಂದು ಫಾರ್ಮೇಟ್ ಮಾಡಿದ್ದೀವಿ. ನಮ್ಮ ಇಳಕಲ್ ಹುನಗುಂದ ತಾಲೂಕಲ್ಲಿ ಒಟ್ಟು 60 ಹಳ್ಳಿ ಇದೆ ನಮ್ಮ ಸಮಾಜ, 60 ಹಳ್ಳಿಯಲ್ಲಿದೆ. ಅದನ್ನೆಲ್ಲ ಹಳ್ಳಿಯಿಂದನೂ ಎಲ್ಲರೂ ನಂಬರ್ ಕಲೆಕ್ಟ್ ಮಾಡಿದ್ದೀವಿ. ಆ ಫಾರ್ಮನ್ನು ಎಲ್ಲರೂ ದಯವಿಟ್ಟು ಈಗಾಗಲೇ ಒಂದು 30 ಹಳ್ಳಿ ಜನ ಕೊಟ್ಟಿದ್ದಾರೆ ರೆಡ್ಡಿ ಬ್ಯಾಂಕಲ್ಲಿ, ನಮ್ಮ ಇಲ್ಲಿ ಇಳಕಲ್ ರೆಡ್ಡಿ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಒಂದು 35ರಿಂದ 36 ಹಳ್ಳಿ ಉಳಿದಿದೆ. ಅವರು ಆ ಹಳ್ಳಿಯವರು ಆ ರೆಡ್ಡಿ ಫಾರ್ಮ್ ಸರ್ವೆ ಮುಗಿಸಿ ದಯವಿಟ್ಟು ಕೊಡಬೇಕಂತ ಎಲ್ಲರಲ್ಲಿ ಕಳಕಳಿಯ ವಿನಂತಿ. ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಮಿತಿಯ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಸಮಾಜ ಎಲ್ಲ ಬಾಂಧವರು ಬಂದಿರೋದಕ್ಕೆ ಎಲ್ಲರೂ ಅನಂತ ಧನ್ಯವಾದಗಳು. ಒಕ್ಕಟ್ಟು ಅನ್ನೋದು ಭಾಳ ಇಂಪಾರ್ಟೆಂಟ್ ಐತೆ. ಎಲ್ಲ ಸಮಾಜದವರು ಎಲ್ಲರೂ ಒಬ್ಬೊಬ್ಬರನ್ನ ಗುರುಗಳು ಮಾಡ್ಕೊಂಬಿಟ್ರೆ ಎಲ್ಲರೂ ತಮ್ಮ ಲೆವೆಲ್ನಲ್ಲಿ ತಾವು ಒಕ್ಕಟ್ಟನ್ನು ತೋರಿಸ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಒಕ್ಕಟ್ಟು ಕಡಿಮೆ ಐತೆ. ಯಾಕೆ ಒಕ್ಕಟ್ಟು ಕಡಿಮೆ ಐತೆ ಅಂದರೆ ಎಲ್ಲರಿಗೂ ಒಬ್ಬೊಬ್ರೊಬ್ರು ಕಾಲ ಜಗ ಮಂದಿನ ಭಾಳ ಐತೆ ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಸನ್ಮಾನ್ಯ ಶ್ರೀ ದಿವಂಗತ ಬಸವರಾಜ ನಾಡಗೌಡರು ಬೆಂಗಳೂರಲ್ಲಿ ವಕಾಲತ್ ಮಾಡೋತ್ತ ಮುಂದ್ಗಡೆ ಅವಾಗ ಒಂದು 8-10 ಮಂದಿ ಕೂಡಿ ನಮ್ಮದೊಂದು ಸಮಾಜವನ್ನು ಕಟ್ಟಬೇಕಂತೇಳಿ ಬೆಂಗಳೂರಲ್ಲಿ ಕಟ್ಟಿರ್ತಾರೆ. ಅವಾಗ ಅದೇ ಕಟ್ಟಿರ್ತಕ್ಕಂಥದ್ದು ಹಂಗೆ ಕಂಟಿನ್ಯೂ ಆಗಿ ನಾವೊಂದು 20 ವರ್ಷದ ಹಿಂದ್ಗಡೆ ನಾವು ಕೂಡ ಹುನಗುಂದದಲ್ಲಿ 4-5 ಸಲ ರೆಡ್ಡಿ ಸಮಾಜ ಮೀಟಿಂಗು ಕೂಡಿ ಎಲ್ಲ ಒಕ್ಕಟ್ಟು ಮಾಡಿ ಎಲ್ಲ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಕುಂಠಿತ ಹಾಕ್ಯಂತ ಹೋಯ್ತು. ಮತ್ತು ಈಗ ಪ್ರಾರಂಭ ಮಾಡಿದ್ರಿ, ಭಾಳ ಸಂತೋಷ. ಈ ಒಂದು ಪ್ರಾರಂಭಕ್ಕೆ ನಮ್ಮದೆಲ್ಲ ಸಹಕಾರ ಎಲ್ಲ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂದಿರ್ತೀವಿ. ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಒಂದು ಸಂಘವನ್ನು ಬೆಳೆಸೋಣ. ಇದೇ ರೀತಿಯಾಗಿ ಈಗೇನು ತಿಳುವಳಿಕೆ ಕೇಳಿದ್ರಿ ನೀವು, ಮೊದಲ ವೀರಶೈವ ರೆಡ್ಡಿ ಸಮಾಜ ಅಂತ ಬರೆಸ್ತಿದ್ವಿ ನಾವೆಲ್ಲರೂ. ನಾನು ಕೂಡ ವೀರಶೈವ ರೆಡ್ಡಿ ಸಮಾಜ ಅಂತ ನನ್ನ ಎಂಟ್ರಿ ತವಾಗ ಸೊಂಡೂರು ರೆಸಿಡೆನ್ಸಿಯಲ್ ಸ್ಕೂಲ್ನಾಗ ಕಲಿಯೋದು ನೋಡಿ. ಅದಾದ ನಂತರ ನನ್ನ ಮಕ್ಕಳಿಗೆ ಈಗ ಹೇಳಿದ್ರಲ್ಲ ಆಗ ಏನದು ಹಿಂದೂ ರೆಡ್ಡಿ ಅಂತ ಬರ್ಸಕತ್ತಿದ್ವಿ. ಯಾಕಂದರೆ ಸವಲತ್ತು ಸಿಗುತ್ತೆ ಅಂತೇಳಿ ನಾವು ಕೂಡ ಈಗ ಮಾಡೀವಿ. ಯಾಕಂದರೆ ಮುಂದೆ ನಮಗೆ ಯಾವ್ದಾರ ಸೀಟ್ ಸಿಗಲಿಲ್ಲ, ಇದು ಸಿಗಬೇಕಾದ್ರೆ ಮತ್ತು ನಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನು ನೀವು ಆದಷ್ಟು ಇದು ನಾನ್ ಪೊಲಿಟಿಕಲ್ ರೆಡ್ಡಿ ಸಮಾಜ ಅಂತೇಳಿ ಇದು ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ಕಂಟಿನ್ಯೂ ಆಗುತ್ತೆ. ಯಾವುದೇ ರಾಜಕೀಯ ಬ್ಯಾಡಿದ್ರಾಗ
ಎಲ್ಲರೂ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತು ಬೇಕಾದ ಬರಲಿ ಅದು ಸಮಾಜಗಳಿಗಾಗಿ ನಾವೆಲ್ಲರೂ ದುಡಿಯೋಣಂತೇಳಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಇಲ್ಲಿ ಸಂಘಟಕರಿಗೆ ಧನ್ಯವಾದಗಳೇನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮನುಷ್ಯನ ಜನ್ಮದ ಹಿಂದಿನ ನಾವು ಇತಿಹಾಸವನ್ನು ನೋಡಿದರೆ ಮಂಗನಿಂದ ಮಾನವ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಬರ್ತಾ ಸುಧಾರಣೆ ಆಗ್ತಾ ಹೋದಕ್ಕೆ ಅದಕ್ಕೆ ಒಂದು ರೂಪಗಳನ್ನು ಕೊಡ್ತಾ ಹೋಗ್ತೀವಿ. ಆ ಮನುಷ್ಯರಲ್ಲೇ ಕೂಡ ಒಂದಿಷ್ಟು ಆಚರಣೆಯಲ್ಲಿ ಕೂಡ ಒಂದಿಷ್ಟು ಜಾತಿಗಳ ಸಂಪ್ರದಾಯ ಕೂಡ ನಮ್ಮಲ್ಲಿ ಬರ್ತಾ ಹೋಗ್ತಾವೆ. ಹಾಗೆ ಸಂಪ್ರದಾಯ ಬಂದರೂ ಕೂಡ ಮನುಷ್ಯನ ಸಂಬಂಧ ಅನ್ನೋದು ಕೂಡ ಒಂದು ಶಾಶ್ವತವಾಗಿ ಇವತ್ತಿಗೆ ಉದಾಹರಣೆಯಾಗಿ ಇರದ ಅಂತ ಹೇಳೋದಕ್ಕಂತಂದ್ರೆ ಎಲ್ಲರೂ ಕೂಡ ಮಹಾತ್ಮರು ನಮ್ಮ ಇಡೀ ಜಗತ್ತಿನಲ್ಲಿ ನಾವು ನೋಡಿದ್ರೆ ಭಾರತದಲ್ಲಿ ಹೆಚ್ಚು ಮಹಾತ್ಮರ ಜನ್ಮ ತಾಳಿದ್ದು ಇತಿಹಾಸವನ್ನು ನಾವು ತೆಗೆದು ನೋಡ್ರಿ. ಬೇರೆ ಇವತ್ತು ಅಮೆರಿಕ ಅಂತ ಮುಂದುವರೆದ ರಾಷ್ಟ್ರ ಅಂತ ಹೇಳ್ತೀವಿ ಕೂಡ ಅಲ್ಲಿ ಯಾರು ಕೂಡ ಮಹಾತ್ಮರ ಜನ್ಮ ತಾಳಿಲ್ಲ. ಇದು ಹೇಗಂತಂದ್ರೆ ಭಾರತ ಅಂತಂದ್ರೆ ಯಾಕಿಲ್ಲೇ ಮಹಾತ್ಮರು ಇಲ್ಲೇ ಜಗತ್ತಿನಲ್ಲಿ ಇದೇ ಜಾಗವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚು ಮಹಾತ್ಮರ ಜನ್ಮ ತಾಳಿದ್ರೆ ಇಡೀ ಭಾರತವನ್ನು ನೋಡಿದ್ರೆ ಯಾಕಂತಂದ್ರೆ ಇಲ್ಲೇ ಮನುಷ್ಯನ ಸಂಬಂಧಗಳನ್ನು ನೋಡ್ತಾರೆ. ಒಂದ್ ಕಡೆ ಹೇಗೆ ನಾವು ಹಿಂದಿನ ಇತಿಹಾಸವನ್ನು ನೋಡಿದಾಗ ಮನುಷ್ಯನ ಸಂಬಂಧ ಹೆಂಗಂತಂದ್ರೆ ಒಬ್ಬರಿಗೊಬ್ಬರನ್ನ ಪ್ರೀತಿಸುವ ಗುಣ ಈ ಭಾರತದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಮನುಷ್ಯನ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದ ಕಾರಣಕ್ಕೆ ಆ ಎಲ್ಲವನ್ನ ನೋಡ್ಕೊಂಡು ಮಹಾತ್ಮರು ಇಲ್ಲಿ ಭಾರತದಲ್ಲಿ ಜನ್ಮ ತಾಳ್ತಾರಂತೆ. ಹಾಗೆ ನಾವು ಯಾರು ಒಂದು ಜಾತಿಯಲ್ಲಿ ಮಹಾತ್ಮರು ಜನ್ಮತಾರೆ ಅವ್ರಿಗೆ ಇದೇ ಜಾತಿಯಲ್ಲಿ ಅಂತ ಏನಿರಲ್ಲ. ಅವ್ರು ಎಲ್ಲೇ ಒಬ್ರು ಯಾರಲ್ಲಿ ಹೊಟ್ಟೆಯಲ್ಲಿ ಹುಟ್ಟುತ್ತಾರಷ್ಟೇ. ಅವಾಗ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಇವರು ನಮ್ಮ ಸಮಾಜದಲ್ಲಿ ಇಂಥವ್ರು ಮಹಾತ್ಮರ ಜನ್ಮದ ಅವರು ಜಯಂತಿಗಳನ್ನ ಮಾಡ್ಕೊತ ಹೋಗ್ತೀವಿ. ಹೀಗಾಗಿ ಮಹಾತ್ಮರಿಗೆ ಜಾತಿಗಳು ಇರೋದಲ್ಲ, ನಾವೊಂದು ಸಾಂಕೇತಿಕವಾಗಿ ನಾವು ಮಾಡ್ಕೋತೀವಿ. ಯಾಕಂತಂದ್ರೆ ಯಾರೇ ನಮ್ಮ ಮನೆಗೆ ಯಾರೋ ಖುಷಿಯಪ್ಪ ಯಾರೋ ಒಬ್ಬ ಮಕ್ಕಳು ಚೆನ್ನಾಗಿದ್ದು ನಾವು ಓದ್ಕೊಂಡಿದ್ದ ಏನೋ ಒಂದು ಸ್ವಲ್ಪ ಹೆಸರು ಕಂಡುಕೊಂಡ್ರೆ ಅವ್ರ ಹೆಸರು ಹೇಳೋದು ಸ್ವಾಭಾವಿಕಲ್ಲ. ಹಾಗೇ ಕೂಡ ನಮ್ಮ ರೆಡ್ಡಿ ಸಮಾಜದಲ್ಲಿ ಕೂಡ ಹೆಂಗೆ ನಮ್ಮ ರೆಡ್ಡಿ ಸಮಾಜ ರಾಜ್ಯ ವಂಶಸ್ಥ ಅಂತ ಹೇಳ್ತಾರೆ. ಅದಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ ನಾನು. ಈ ತಿಳಿಯ ರೆಡ್ಡಿ ಅಂತ ಪ್ರೋಲ ರೆಡ್ಡಿ ಅಂತೇಳಿ ಅವರಿಂದ ಇದು ರಾಜಮಣಿತನ ಅಂತ ಬರುತ್ತೆ. ಅವರಿಗೆ ಒಂದು ಏನಂತೀವಲ್ಲ ಬಂಗಾರ ಮಾಡೋದು ಇದು ಏನಂತ ಬರ್ತಿರೋದು ಅವ್ರಿಗೊಂದು ಸಿಗುತ್ತದು, ಅದು ಹೆಸರು ಹೇಳ್ತೀನಿ ನಿಮಗೆ. ಅಲ್ಲಿಂದ ರಾಜ್ಯಮಣಿತನ ಬರುತ್ತೆ. ಸುಮಾರು 6-7 ತಲೆಮಾರುಗಳ ಬಂದು ಕೊನೆಗೆ ಯಾರಂದ್ರೆ ಕುಮಾರಗಿರಿ ರೆಡ್ಡಿ ಅವರಿಗೆ ಅಂತ್ಯವಾಗುತ್ತೆ ರಾಜ್ಯಮಣಿತನ. ಕುಮಾರಗಿರಿ ರೆಡ್ಡಿ ಯಾರಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಮಾವ, ಅಂದ್ರೆ ಭರಮರೆಡ್ಡಿಯ ತಂದೆ. ಅವಾಗ ಅವರಿಗೆ ಕೊನೆ ಆದಾಗ ಅವಾಗ ನಮ್ಗೆ ಇದು ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಅವಾಗ ಸಾಕ್ಷಾತ್ ನೋಡಿ ಹೇಗದ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ತವರ ಮನೆ ರಾಮಾಪುರ, ಅಲ್ಲೇ ಶ್ರೀಶೈಲ ದಕ್ಷಿಣ ಭಾಗಕ್ಕಿರುತ್ತೆ. ಅವರ ಗಂಡನ ಮನೆ ಅಲ್ಲೇ ಸೋಮಾಪುರ. ಹೇಗೆ ಮಹಾತ್ಮರು ಅಂತ ಸಾಮಾನ್ಯರಿಗೂ ಮಹಾತ್ಮರು ಏನು ವ್ಯತ್ಯಾಸ ಅಂತಂದ್ರೆ ಸ್ವತಃ ಹೇಮರೆಡ್ಡಿ ಮಲ್ಲಮ್ಮನಿ ಗಂಡನ ಮಣಿ ಯಾವುದು ಅಂತೇಳಿ ನಿರ್ಧಾರ ಮಾಡಬೇಕಾದ್ರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿ ತೋರಿಸ್ತಾನೆ. ಅಂದ್ರೆ ನಿಮ್ಮ ಮಣಿ ಇಲ್ಲೇದ ಅಂತ ಕೇಶ ಆ ತಾಯಿ ಯಾವುದು ಕೂಡ ವ್ಯತ್ಯಾಸ ನೋಡಲ್ಲ. ಯಾವಾಗ ಮಲ್ಲಯ್ಯ ತೋರಿಸ್ತಾನಲ್ಲ ಅದೇ ಮಣಿಯನ್ನು ಗಂಡ ಹೆಂಗೆ ನಾವೇನೋ ಅರಹುಚ್ಚನ ಅಂತೀವಿ, ಮೊಬ್ಬ ಅಂತೀವಿ, ಏನೇ ಇದ್ರೂ ಕೂಡ ಅವನೇ ನನ್ನ ಆರಾಧ್ಯ ದೈವ ಪರಮ ದೈವ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮ ಇತಿಹಾಸವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಂತರ ನಾವೆಲ್ಲ ಬೆಳೆದಿದ್ದು ನಾವು ನೋಡ್ಕೋತಾ ಸುಮ್ಮನೆ 1-2-3 ಪ್ರಸಂಗ ಹೇಳ್ತೀವಿ. ಯಾಕವ್ರೆ ಒಬ್ರು ಜಾತಿ ಸೀಮಿತ ಆಗಲ್ಲ ಅಂತ ಕೇಶ ಒಂದ್ಸಲ ಒಬ್ಬ ಕಣ್ಣು ಕಾಣ್ತಾರೆ ಇಲ್ಲ ಅವನು ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಿಯಿಂದ ಕೇಳ್ಕೊತಾ ಇರ್ತಾನೆ. ಸುಮಾರು ವರ್ಷಗಳು ಹೋಗ್ತಾ ಇರ್ತಾನೆ, ನನಗೆ ಕಣ್ಣು ಕೊಡು ಅವ್ನಿಗೆ ಬೇಕಾಗಿದ್ದೇನೋ ಒಂದು ಕಣ್ಣು ಬೇಕಲ್ಲ ಅಷ್ಟೇ. ಒಂದ್ಸಲ ಮಲ್ಲಿಕಾರ್ಜುನ ಹೇಳ್ತಾನೆ ಅಲ್ಲೇ ಸೋಮಾಪುರ ಅಂತ ಐತಿ, ಅಲ್ಲೇ ಹೇಮರೆಡ್ಡಿ ಮಲ್ಲಮ್ಮ ಅಂತ ಅಲ್ಲಿ ಹೋಗುವಂತಾನೆ. ಅವನಿಗೆ ಕಣ್ಣೇ ಕಾಣಲ್ಲ. ಅವ್ನಿಗೆ ಆಶ್ಚರ್ಯ, ಏನಪ್ಪ ಮಲ್ಲ ಇಷ್ಟು ವರ್ಷ ನಾನು ನಡ್ಕೊಂಡ್ರೆ ಇವನು ಕೇಳಿದ್ರ ಇನ್ಯಾರ್ದೋ ಹೆಸರು ಹೇಳ್ತಾನಲ್ಲ ಅಂತ ಕೇಶ. ಸರಿ ಹಾಗೆ ತನ್ನ ಒಬ್ಬನ ಜೊತೆ ಕರೆದುಕೊಂಡು ಹಾಗೆ ಸೋಮಾಪುರಕ್ಕೆ ಹೋಗ್ತಾನೆ. ಇತಿಹಾಸಕ್ಕೆ ಭಾಳ ಹೋಗೋದು ಬೇಡ. ಆ ಸೋಮಾಪುರ ಅವ್ರ ಮನೆಗೆ ಹೋದ್ರೆ ಮೊದಲೇ ಗೊತ್ತಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ನೆಗೆಣ್ಣರು ಏನಾದ್ರೆ ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಕಾರ ಕಲಸಂಗೆ ಹಾಕಿತ್ತ. ಆಕಿ ಮಲ್ಲಮ್ಮ ಹೋಗ್ಯಾಳ ನೋಡಲ್ಲ ಅಡಿಗೆ ಅಂತ ಕೇಶ. ಸರಿಯಪ್ಪ ಇನ್ನು ಅಡಿಗೆ ಹೋಗ್ಯಾರ ಅಂದ್ಕೊಂಡು ಅವ್ನು ಕಣ್ಣು ಕಾಣಲ್ಲ. ಮಲ್ಲೆ ತನ್ನ ಜೊತೆ ಒಬ್ಬನ ಕರ್ಕೊಂಡು ಬಂದವನು ಸರಿ ಹಾಗೆ ಹುಡ್ಕೋತ ಅಡವಿಗೆ ಹೋಗ್ತಾನೆ. ಅಲ್ಲಿ ಅಡವಿ ಹೋಗಿ ಹೇಳ್ತಾನ, ತಾಯಿ ಮಲ್ಲಿಕಾರ್ಜುನ ನಾನು ಬೇಡ್ಕೊಂಡಿದ್ದೆ ಕಣ್ಣು ಕೊಡು ಅಂತೇಳಿ ಆ ಮಲ್ಲಿಕಾರ್ಜುನ ನಿನ್ನ ಹತ್ರ ಹೋಗಂತ ಕಳಿಸಿದ್ದಾನೆ ಅಂತ ಹೇಳ್ತಾಳ. ಆ ತಾಯಿ ಮಲ್ಲಮ್ಮ ಹೇಳ್ತಾಳೆ, ಏನಪ್ಪ ನನಗೆ ನನ್ನ ಹೆಸರು ಹೇಳ್ತಾರ ಮಲ್ಲಯ್ಯಪ್ಪ ಕಣ್ಣು ಕೊಡವ, ನಾನೇನು ಕಣ್ಣು ಕೊಡವ ಅಂತೇಳಿ ಸುಮ್ಮನೆ ಮಾತನಾಡೋ ಸಂದರ್ಭದಲ್ಲಿ ಮಲ್ಯ ಸಗಣಿ ಕೈ ಇತ್ತ. ತಾಯಿ ಹಂಗೆ ಸಗಣಿ ಇಡ್ತಾಳ. ಗೋಸೇವೆ ಮಾಡ್ಕೋತ ಇದ್ದಾಗ ಆ ಸಗಣಿ ಕೈಯಲ್ಲಿ ಸುಮ್ಮನೆ ಹಂಗೆ ಕಣ್ಣು ಒರೆಸ್ತಾಳ. ಆ ತಕ್ಷಣಕ್ಕೆ ಕಣ್ಣನ್ನು ಕಾಣ್ತಾವ. ಇಲ್ಲಿ ಯಾವ ಜಾತಿ ಇತ್ತು? ಯಾವುದೂ ಜಾತಿ ಇಲ್ಲ ಅಲ್ಲೇ. ಒಬ್ಬ ಮನುಷ್ಯ ವ್ಯಕ್ತಿ ಆಕೆ ನಾನು ಕಣ್ಣು ಕೊಡ್ತೀನಿ ಅಂತ ಕೂಡ ಇಲ್ಲ, ಮಲ್ಲಯ್ಯನ ನೆನೆಸ್ಕೋತಾಳೆ, ಅವನಿಗೆ ಕಣ್ಣು ಬರ್ತಾ. ಹೀಗಾಗಿ ಒಂದು ನಮ್ಗೆ ಖುಷಿ ಹೇಳಬೇಕಂತಂದ್ರೆ ಯಾರು ಅನ್ಯತೆ ಭಾವಿಸೋ ಅವಶ್ಯಕತೆ ಇಲ್ಲ.
ಇವತ್ತಿಗೂ ಕೂಡ ಯಾರಾದರೂ ಒಬ್ಬ ಮಗಳ ಮದುವೆ ಆಗಿ ಪ್ರಪ್ರಥಮ ಬಾರಿಗೆ ಗಂಡನ ಮನೆಗೆ ಹೋಗುವಾಗ ಒಬ್ಬ ತಾಯಿ ಆದಾಕಿ ತನ್ನ ಜೊತೆ ಇರುವಂತ ಎಲ್ಲ ಹೆಣ್ಣು ಮಕ್ಕಳು ಬಂಧು ಬಳಗ ತಂದೆಯವರು ಕೂಡ ಎಲ್ಲ ಏನ್ ಹೇಳ್ತಾರ ಅಂತಂದ್ರೆ, ಮಗಳೇ ನೀನು ನಾಳೆ ಗಂಡನ ಮನೆಗೆ ಹೋದಾಗ ಹೆಂಗಿರ್ಬೇಕಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನಂಗಿರ್ಬೇಕು, ಸೊಸೆಯಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಯಾವುದೇ ಒಂದು ಸಮಾಜ ಹೇಳುವುದಲ್ಲ, ನಾವು ತುಂಬಾ ಗಮನಿಸಿದ್ದು. ಬೇರೆ ಬೇರೆ ಸಮಾಜ ಗೊತ್ತು, ನೀ ಹೆಂಗಲ್ಲಿ ನಡ್ಕೋಬೇಕಂದ್ರೆ ಗಂಡನ ಮನೆಯಾಗ ಹೇಮರೆಡ್ಡಿ ಮಲ್ಲಮ್ಮನಂಗೆ ನಡ್ಕೋಬೇಕು ಅಂತ ಕೇಶೆ. ಅಂದ್ರೆ ಇವೆಲ್ಲವನ್ನ ಇತಿಹಾಸವನ್ನು ನಾವು ನೋಡ್ಕೊಂಡ್ ಬಂದಾಗ ಇವತ್ತಿಗೂ ಅವ್ರು 14ನೇ ಶತಮಾನದಲ್ಲಿ ಆದ್ರೂ ಕೂಡ ಇವತ್ತಿಗೂ ಶಾಶ್ವತ. ಯಾಕಂದ್ರೆ ಅಂದ್ರೆ ಒಂದು ನಾವು ಹೇಳ್ತೀವಿ, ಮಹಾತ್ಮರಿಗೆ ಸಾವಂತಿರಲ್ಲಂತೆ, ಆ ದೇಹಕ್ಕೆ ಮಾತ್ರ ಸಾವು ಬರ್ತಂತೆ, ಆತ್ಮಕ್ಕೆ ಸಾವು ಬರಲ್ಲಂತೆ. ಅವ್ರು ನೆನೆದಾಗ ನಾವು ನೋಡಿ 14ನೇ ಶತಮಾನದಲ್ಲಿ ಆದ್ರೂ ಕೂಡ ಇವತ್ತು ಯಾಕೆ ನೆನ್ಸಾಕತ್ತೀವ್ರಿ ಹೇಮರೆಡ್ಡಿ ಮಲ್ಲಮ್ಮನ ಅಂದ್ರೆ ಇವತ್ತಿಗೂ ಅವ್ರು ಶಾಶ್ವತ ಆಗಿ ಅದಾರ ಅಂತ. ಅವ್ರ ಆಚರಣೆಗಳು, ಅವ್ರ ವಿಚಾರಗಳು ನಾವು ತಿಳ್ಕೊಂಡಿವಿ ಅಂತಂದ್ರೆ ಇವತ್ತಿಗೂ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ಕಿಸಿ. ನಿಮ್ಗೆ ಉದಾಹರಣೆಯಲ್ಲೇ ಹೇಳ್ಬಿಡೋಣ, ಪಕ್ಕದಲ್ಲೇ ಅದ. ಮಾಹಿಯೋಗಿ ಆಗಬೇಕಾದ್ರೆ ಅವನು ಹುಟ್ಟುವಾಗ ಮಾಹಿಯೋಗಿ ಆಗಿಲ್ರಿ ಹೇಮಣ್ಣ. ಮಾಹಿಯೋಗಿ ಆಗಬೇಕಾದ್ರೆ ಯಾರ ಆಶೀರ್ವಾದ ಬರ್ತು, ಯಾರ ಒಂದು ಬಲ ಬಡಿತಲ್ಲೇ ಅವ್ರು ಸುಮ್ಮನೆ ತಮ್ಮ ನಾವು ಹೇಗೆ ಸಾಮಾನ್ಯರಾಗಿ ಜೀವನ ಕಳೀತಾ ಇದ್ದಾವೆ ಹೇಮಣ್ಣರವರು. ತಮ್ಮದೇ ಲೋಕ ಪ್ರಪಂಚದಲ್ಲಿ ಇದ್ರೆ ಅವ್ರು ಅಷ್ಟೇ. ಆ ವ್ಯಕ್ತಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಆ ಮನೆಯ ಸಂಸ್ಕಾರ ಅಂತೀವಲ್ಲ, ಈ ವ್ಯಕ್ತಿನ ಹೇಗೆ ಬದಲಾವಣೆ ಮಾಡಬೇಕಾದ್ರೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಒಂದೇ ಒಂದು ಮಾತಿನಿಂದ ಆ ವ್ಯಕ್ತಿ ಒಬ್ಬ ಯೋಗಿ ಆಗಿ ಹೋಗ್ಕಂಡ್ರಿ. ಇಡೀ ಜಗತ್ತಿಗೆ ಇವತ್ತು ಅವರ ವಚನ ಸಂದೇಶಗಳನ್ನು ಸಾರ್ತಾವ ಇವತ್ತಿಗೂ ಕೂಡ. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಒಬ್ಬ ಯೋಗಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಕಣ್ಣೆದುರಿಗೆ ನಡೆದ ಘಟನೆ ಇದು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.